ವೆಲ್ಕಮ್ ಬ್ಯಾಕ್ ಟು ದಿ ಕೂಲ್ ರಿಯಾಲಿಟಿ. ನಾನಿವತ್ತು ವಾಪಸ್ ಮನೆಗೆ ಬಂದಿದ್ದೇನೆ. ಯಾಕೆಂದರೆ ನನ್ನ ತಂಗಿ ಇವತ್ತು UK ವಾಪಸ್ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗ ಇಬ್ಬರು ನಾವು ಮನೆಗೆ ಬಂದಿದ್ದೇವೆ. ಸೊ ನಾನು ಈಗ ನೋಡಿ ನನ್ನ ಮಗ ಎಂತ ಮಾಡ್ತಾನೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಕಾಲೇ ಹಾಕ್ಪುತ್ತ ಅವನು ನನ್ನನ್ನು ಎತ್ಕೋ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಓಕೆ 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 ಇಲ್ಲ ನೋಡಿ, ಇಲ್ಲ ನೋಡಿ, ಇವನು ಏನಂದರೆ ಏನು ಕೆಲಸ ಅಂದರೆ ನೋಡಿ, ಇದು ಕೆಲಸ ಒಂದು ಪಿಂಪಣಕ್ಕ ಒಡ್ಲೆ ಕನ್ಗೆ ಪಿಂಪಣಕ್ಕ ಬಂಗಾರ ಒಡ್ಲೆ ಕನ್ಗೆ ಮಕ ಕನ್ಗೆ ದಿಸ್ತಾನೆ ಅಲ್ಲ ಹಂಗ. ಇದು ನಿಮಗೆ ಗೊತ್ತಿದೆಯಾ? ಓಡು ಓಡು ಓಡು. ಹಾಂ ತೋರಿಸಿ ದಕ್ಕೆ ಹಂಗ ವೀಡಿಯೋಕ್ಕೆ ದಕ್ಕೆ ದಕ್ಕೆ. ಇದು ನಿಮಗೆ ಗೊತ್ತಿದೆಯಾ? ಇದಕ್ಕೆ ಆರೆಂಜ್ ಅಂತ ಹೇಳ್ತಾರೆ. ಕಾಲ ಸಂಗತಕ ಕಾಲ ಸಂಗತಕ ಮಾರುಂಗ್ನಾ ಬಾಬಾ ತಶ ಕುರುಂಗ್ನಾ ಅಬ್ಬಾ ಒಂದು ಮೂತಿಗೆ ಪೆಟ್ಟು ಬಿತ್ತು ನೋಡಿ. ಮಾಡೋದು ನೋಡಿ ಅಧಿಕ ಪ್ರಸಂಗ. ಅವನು ಆಲ್ರೆಡಿ ಬಸ್ಸಲ್ಲಿ ಮಲಗಿದ್ದಾನೆ. ಸೊ ಮಲಗುವುದಿಲ್ಲ ಇವತ್ತು ಅವನು, ಅದು ಗ್ಯಾರಂಟಿ. ಆಲ್ರೆಡಿ ಅವನು ಬಸ್ಸಲ್ಲಿ ಮಲಗಿದ್ದರಿಂದ ಈಗ ಅವನು ಮಲಗೋದು ಸ್ವಲ್ಪ ಡೌಟೇ. ಅದಕ್ಕೆ ನಾನೇನು ಒತ್ತಾಯ ಮಾಡ್ತಾಯಿಲ್ಲ, ಪ್ರೆಷರ್ ಆಗ್ತಾಯಿಲ್ಲ ಮಲಗು ಮಲಗು ಅಂತೇಳಿ. ಒಂದು 2 ಸತಿ ಬೆಡ್ಡಲ್ಲಿ ಹೋಗಿ ಮಲಗಿದ್ವಿ, ಟ್ರೈ ಮಾಡಿದೆ. ಸ್ವಲ್ಪ ಹೊತ್ತು ಮಲಗಿದ ಮತ್ತೆ ಎದ್ದ. ಮೇ ಬಿ ಇನ್ನು ರಾತ್ರಿನೇ ಮಲಗ್ತಾನೆ. ಕಾಲೆ 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 ಅಮ್ಮಮ್ಮ ಜಾಯ್ ಕಾಲೆ ಅಮ್ಮಮ್ಮ. ನನ್ನ ಮಗನಿಗೆ ಹಸಿವಾಗಿದೆ, ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡುವ ಏನಿದೆ ನೋಡ್ತೇನೆ ನಾನು. ಫಸ್ಟ್ ಹೋಗಿ ಏನಾದಿದ್ರೆ ತಗೊಂಡು ಬರ್ತೇನೆ, ಆಯಿತಾ? ನಿಮಗೆ ಇದು ಗೊತ್ತಾಯ್ತಲ್ಲ, ಇದು ನಾನು ಈಗ ತೋರಿಸಿದ್ದು ನೋಡಿ ನಿಮಗೆ. ಇದು ನಂಗೆ ಗೊತ್ತಿಲ್ಲ, ಇದಕ್ಕೆ ಆರೆಂಜ್ ಅಂತ ಹೇಳ್ತಾರೆ. ಇನ್ನೂ ಇದಕ್ಕಿಂತ ದೊಡ್ಡದಾಗ್ತದೆ, ಆಯಿತಾ? ಇದು ತಿನ್ಲಿಕ್ಕೆ ಆಗೋದಿಲ್ಲ, ತುಂಬ ಹುಳಿ ಹುಳಿ. ಹಾಂ ಫೋನ್ ಅಂತ ವೀಡಿಯೋಸ್ ಅವನ ಸ ಮುಜೆ. ಹಾಯ್ ಮೈ ನೇಮ್ ಇಸ್ ರಿಯಾಮ್ ಸರ್. ಹಾಯ್ ಸಾಗ್ತೇನೆ ಏನಾದರೂ ಉಂಟಾ ತಿನ್ನಲಿಕ್ಕೆ ಅಂತ ಹೇಳಿ. ಒಮ್ಮೆ ಕಾಲೆ ಮನೆ ಕೌಂಕಸ. ಮುಂದಿನ ವಿಡಿಯೋ ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಆ ವಿಡಿಯೋವನ್ನು ಮತ್ತು ಈ ವಿಡಿಯೋವನ್ನು ಮರ್ಜ್ ಮಾಡ್ತಾ ಇದ್ದೇನೆ ನಾನು. ಹೆಲೋ, ಹೇಗಿದ್ದೀರಾ ಎಲ್ಲರೂ? ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಆಗಿದೆ. ಈಗ ನಾನು ನನ್ನ ಬೆಡ್ಡೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಬೆಡ್, ಆಮೇಲೆ ಬೆಡ್ಶೀಟ್ಸ್ ಇದೆ, ಅದು ಫೋಲ್ಡ್ ಮಾಡಲಿಕ್ಕಿದೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು, ಎಲ್ಲ ಕೆಲಸ ಮಾಡಬೇಕು. ಸೊ ಆದಷ್ಟು ಬೇಗ ಬೆಡ್ಶೀಟ್ ಬೆಡ್ ಎಲ್ಲ ಫೋಲ್ಡ್ ಮಾಡಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ, ಆಮೇಲೆ ನನಗೆ ಸ್ವಲ್ಪ ಗಿಡಕ್ಕೆ ನೀರು ಹಾಕಲಿಕ್ಕೆ ಇದೆ, ಅದೆಲ್ಲ ಮಾಡುವ, ಆಯಿತಾ? ಇದು ನನ್ನ ದಿನನಿತ್ಯದ ಕೆಲಸ. ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ. ಒಮ್ಮೆ ಕ್ಲೀನ್ ಆದರೆ ಟೆನ್ಷನ್ ಇರೋದಿಲ್ಲ ನನಗೆ. ಇಲ್ಲದಿದ್ದರೆ ಅದೇ ತಲೆಯಲ್ಲಿ ಇರ್ತದೆ, ಕ್ಲೀನ್ ಆಗಲಿಲ್ಲ, ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಲಿಲ್ಲ ಅಂತ ಹೇಳಿ. ಓಕೆ, ಬೆಡ್ಶೀಟ್ ಫೋಲ್ಡಿಂಗ್ ಎಲ್ಲ ಆಯಿತು. ಈಗ ಇನ್ನೂ ಕೆಲಸ ಬಾಕಿ ಇರೋದು ವಾಷಿಂಗ್ ಮಿಷಿನ್ಗೆ ನೀರು ಎಷ್ಟು ತುಂಬಿದೆ ನೋಡುವ, ಆಮೇಲೆ ಬಟ್ಟೆ ಎಲ್ಲ ಹಾಕಲಿಕ್ಕಿದೆ, ಬೆಡ್ಶೀಟ್ಸ್ ಹಾಕಲಿಕ್ಕಿದೆ, ಆಯಿತಾ? ಸೊ ಅಲ್ಲಿ ತನಕ ಅಲ್ಲಿಂದ ಸೀದಾ ನಾನು ಟೆರೆಸ್ಗೆ ಬಂದು ನೀರು ಹಾಕ್ತಾ ಇದ್ದೇನೆ ಗಿಡಕ್ಕೆ. ಮತ್ತು ಅಲ್ಲಿ ಒಣಗಿದ ಬಟ್ಟೆಗಳನ್ನೆಲ್ಲ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೇನೆ. ಹಾಗೆ ಇಲ್ಲಿ ಮನೆ ಕೆಲಸ ಬಾಕಿ ಇದೆ, ಎಲ್ಲನೂ ಮಾಡ್ತಾ ಇದ್ದೀನಿ, ಗುಡಿಸ್ತಾ ಇದ್ದೇನೆ, ಒರೆಸ್ಬೇಕು, ಎಲ್ಲನೂ ಬೇಗ ಬೇಗ ಮಾಡ್ತಾ ಇದ್ದೇನೆ. ಯಾಕಂದರೆ ಆ ಒಂದು 3 ಗಂಟೆ ಹೇಗೆ ಹೋಗ್ತದೆ ಅಂತಿಲ್ಲ. 9:00ವರೆಗೆ ಮಗ ಸ್ಕೂಲಿಗೆ ಹೋದರೆ 12:30ಗೆ ಅಷ್ಟು ಬೇಗ ಬಂದುಬಿಡ್ತಾನೆ. ಅಷ್ಟರಲ್ಲಿ ಎಲ್ಲ ಕೆಲಸ ಆಗಬೇಕು.
ಇಲ್ಲಿ ನಾನು ಕೋಲಲ್ಲಿ ಒರೆಸ್ತಾ ಇಲ್ಲ, ಯಾಕೆಂದರೆ ನನಗೆ ಕೋಲಲ್ಲಿ ಒರೆಸಿದ್ರೆ ಅಷ್ಟು ಕ್ಲೀನ್ ಅನಿಸೋದಿಲ್ಲ. ಅದಕ್ಕೆ ನಾನು ಕೆಲವೊಂದು ಸರಿ ಬಟ್ಟೆಯಲ್ಲಿ ಒರೆಸ್ತೇನೆ. ಮನೆ ಕೆಲಸ ಎಲ್ಲ ಆಯಿತು, ರಪ್ಪ ಅಂತೇಳಿ ಎಲ್ಲ ಮನೆ ಕೆಲಸ ಮಾಡಿದೆ. ಸ್ವಲ್ಪ ಬಟ್ಟೆ ಹಾಕಲಿಕ್ಕಿದೆ, ಬೆಡ್ಶೀಟ್ ಎಲ್ಲ ವಾಶ್ ಆಗಿದೆ. ನಾನು ಹಾಗೆ ಮತ್ತೆ ಬೇಗ ಹೋಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಹೋಗುವ ಅಂತೇಳಿ ಇವತ್ತು ವಾಕ್ ಮಾಡಿ ಹೋದೆ. ಸೊ ಇಲ್ಲಿಂದ ಫಲ್ನೀರ್ ತನಕ ವಾಕ್ ಮಾಡಿ ಹೋದೆ. ಸೊ ಆಲ್ಮೋಸ್ಟು ನಾನು 20 ಮಿನಿಟ್ಸಲ್ಲಿ ರೀಚ್ ಆದೆ. ಅದು ಕೂಡ ಸ್ಪೀಡಲ್ಲಿ ಹೋಗಲಿಲ್ಲ, ತುಂಬ ಸ್ಲೋ ಆಗಿ ಹೋಗಿದೆ. ಯಾಕೆಂದರೆ ಒಂದು ಎಕ್ಸಸೈಸ್ ಮಾಡಿದಾಗೆ ಆಗ್ತದೆ ಅಂತ ಹೇಳಿ, ಬಾಡಿಗೊಂದು ಎಕ್ಸಸೈಸ್ ಬೇಕು. ನಾನು ತುಂಬ ದಿನಗಳಿಂದ ಒಂದು ಎಕ್ಸಸೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಇವತ್ತು ಸೀದಾ ಹೋದೆ, ಆದಾಗೆ ಆಗ್ತದೆ. ಮಳೆ ಬಂದರೆ ಮಳೆ ಬರಲಿ, ಛತ್ರಿ ಇದೆ, ಛತ್ರಿ ಇಟ್ಕೊಂಡು ನಾನು ವಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋದೆ. ಸೊ ವಾಕ್ ಆಯಿತು. ಮೇ ಬಿ ಆಲ್ಮೋಸ್ಟ್ 1300 ಸ್ಟೆಪ್ಸ್ ಆಗಿರಬೇಕಷ್ಟೇ. ಆಮೇಲೆ ಹೋಗಿ ಅವನನ್ನು ಕರ್ಕೊಂಡು ರಿಕ್ಷಾದಲ್ಲಿ ಬಂದೆ. ಸೊ ಆ ಥರ ಮಾಡ್ತೀನಿ. ಸೊ ನಾಳೆ ಕೂಡ ನೋಡುವ, ನಾಳೆ ಎಲ್ಲದು ಮಳೆ ಇಲ್ಲ ಅಂದರೆ ನಾನು ಸೇಮ್ ಅದೇ ಥರ ಫಾಲೋ ಮಾಡ್ತೀನಿ. ಯಾಕೆಂದರೆ ಒಂದು ಬಾಡಿಗೆ ಎಕ್ಸಸೈಸ್ ಮಾಡಿದಾಗೆ ಕೂಡ ಆಗ್ತದೆ. ಇಲ್ಲಾಂದರೆ ಅದಕ್ಕೆ ಅಂತ ಹೇಳಿ ನನಗೆ ಟೈಮ್ ಸಾಕಾಗೋದಿಲ್ಲ, ಮತ್ತು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಬೆಳಗ್ಗೆ ನನ್ನ ಹಸ್ಬೆಂಡ್ ಅವನ ಸ್ಕೂಲಿಗೆ ಬಿಟ್ಟರೆ ಮತ್ತೆ ಮಧ್ಯಾಹ್ನ ಕರ್ಕೊಂಡು ಬರೋದು ನಾನು ಮಾಡ್ಬೋದಲ್ವಾ. ಸೊ ಆ ಥರ ಮಾಡುವ ಅಂತ ಇದ್ದೇನೆ. ಆಮೇಲೆ ನನಗೆ ಪೂರ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟ್ ಮನೆದು ಸ್ವಲ್ಪ ಆಚೆ ಈಚೆ ಎಲ್ಲ ಕೆಲಸ ಮಾಡೋದೆಲ್ಲ ಕೆಲವು ವೀಡಿಯೋ ಕ್ಯಾಪ್ಚರ್ ಮಾಡಿದೆ, ನೀವು ನೋಡಿರಬೇಕು ಆಲ್ರೆಡಿ. ಇಷ್ಟು ಇವತ್ತಿನ ವಿಷಯ. ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೇನೆ. ಹಾಗೂ ಈ ವಿಡಿಯೋದ ಫ್ರಂಟಲ್ಲಿ, ಈ ವಿಡಿಯೋ ಮುಂದೆ ನಾನು ನನ್ನ ಮನೆಯದು ಒಂದು ವಿಡಿಯೋ ಒಂದು ಬಾಕಿ ಇತ್ತು, ಅದು ಸ್ವಲ್ಪ ನಾನು ತೆಗೆದಿರೋದು ಆಯಿತಾ. ನನ್ನ ತಂಗಿ UK ಹೋದ ದಿನ ಅದನ್ನು ಕೂಡ ನಾನು ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.